ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, SDA ಮತ್ತು FDAಗೆ ಸಂಬಂಧಿಸಿದಂತೆ ಇತಿಹಾಸದ ಭಾಗ 7 ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ನಾವು 2018ರ KPSCಯಿಂದ ಕೇಳಲಾದಂತಹ SDA ಪ್ರಶ್ನೆ ಪತ್ರಿಕೆಯಲ್ಲಿಯ ಇತಿಹಾಸದ ಪ್ರಶ್ನೆಗಳನ್ನು ಸಂಪೂರ್ಣ ವಿವರಣಾತ್ಮಕವಾಗಿ ಬಿಡಿಸಿದ್ದೇವೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆಯೇ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇನ್ನೂ ಉತ್ತಮ ವಿಡಿಯೋಗಳನ್ನು ಮಾಡಲಿಕ್ಕೆ ಅಮೂಲ್ಯವಾದಂತಹ ಕಾಮೆಂಟ್ಗಳನ್ನು ನೀಡಿ. ಸೈಮನ್ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದರಲ್ಲಿ ಯಾವುದು ಸರಿ ಅಥವಾ ತಪ್ಪು ಎನ್ನುವುದನ್ನು ಪರಿಗಣನೆ ಮಾಡಬೇಕು. 1928ರಲ್ಲಿ ಭಾರತಕ್ಕೆ ಬಂದುದು ಮತ್ತಷ್ಟು ಹೆಚ್ಚಿನ ಸಾಂವಿಧಾನಿಕ ಸುಧಾರಣೆಗಳ ಸಾಧ್ಯತೆಗಳ ಪರಿಶೋಧನೆಗಾಗಿ ಸೈಮನ್ ಆಯೋಗ ಭಾರತಕ್ಕೆ ಆಗಮಿಸುತ್ತದೆ. ಎರಡನೆಯ ಹೇಳಿಕೆ, ಆಯೋಗದಲ್ಲಿ ಭಾರತೀಯರಾರೂ ಪ್ರತಿನಿಧಿಗಳು ಇಲ್ಲದೇ ಇರುವ ಕಾರಣಕ್ಕೆ ಇದು ಭಾರತೀಯರಿಂದ ಬಹಿಷ್ಕೃತವಾಯಿತು. ಹಾಗಾದರೆ ಇದರಲ್ಲಿ ಯಾವ ಹೇಳಿಕೆ ಸರಿ ಅಂತ ಗಮನಿಸುವುದಾದರೆ 1 ಮತ್ತು 2 ಎರಡೂ ಹೇಳಿಕೆಗಳು ಸಮೇತ ಸರಿಯಾಗಿದ್ದಾವೆ. ಅಂದರೆ 1928ರಲ್ಲಿ ಸೈಮನ್ ಆಯೋಗ ಬರಲಿಕ್ಕೆ ಬಹುಮುಖ್ಯವಾದಂಥ ಕಾರಣ ಭಾರತದಲ್ಲಿ ಹೆಚ್ಚಿನ ಸಾಂವಿಧಾನಿಕ ಸುಧಾರಣೆಗಳನ್ನು ನೀಡುವ ಸಲುವಾಗಿ ಪರಿಶೋಧನೆ ಮಾಡಲಿಕ್ಕೆ ಸೈಮನ್ ಆಯೋಗ ಭಾರತಕ್ಕೆ ಬರುತ್ತೆ. ಆದರೆ ಈ ಒಂದು ಆಯೋಗದಲ್ಲಿ ಭಾರತೀಯರ್ಯಾರೂ ಇಲ್ಲದೇ ಇರುವಂತಹ ಕಾರಣಕ್ಕೆ ಇದು ಭಾರತೀಯ ರಾಜಕೀಯ ಸಂಘಟನೆಗಳು ಇದನ್ನು ವಿರೋಧ ಮಾಡ್ತವೆ. ಹಾಗಾಗಿ ಮೇಲಿನ ಎರಡೂ ಹೇಳಿಕೆಗಳು ಸಮೇತ ಸೈಮನ್ ಆಯೋಗಕ್ಕೆ ಸಂಬಂಧಿಸಿದಂತೆ ಸರಿಯಾಗಿವೆ. ಮಹಾತ್ಮ ಗಾಂಧೀಜಿ ಸಾಯುವವರೆಗೂ ಉಪವಾಸವನ್ನು ಕೋಮುವಾದಿ ನಿರ್ಣಯದ ವಿರುದ್ಧವಾಗಿ ಕೈಗೊಂಡರು. ಅವರು ಉಪವಾಸ ನಿಲ್ಲಿಸಿದರು ಏಕೆಂದರೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಉಪವಾಸ ನಿಲ್ಲಿಸಲು ಕಾಂಗ್ರೆಸ್ ನಾಯಕರು ಮಾಡಿದ ಪ್ರಯತ್ನ ಯಶಸ್ವಿಯಾಯಿತು. ಎರಡನೇ ಆಯ್ಕೆ, ಬ್ರಿಟಿಷ್ ಸರ್ಕಾರವು ಕೋಮುವಾದಿ ನಿರ್ಣಯವನ್ನು ಹಿಂಪಡೆಯಿತು. ಮೂರನೇ ಆಯ್ಕೆ, ಪೂನಾ ಕೌಲಿನ ಮುಕ್ತಾಯದೊಂದಿಗೆ. ನಾಲ್ಕನೆಯದು, ದುರ್ಬಲ ವರ್ಗಗಳು ಮುಕ್ತವಾಗಿ ನಿರ್ಣಯವನ್ನು ವಿರೋಧಿಸಿದವು. ಸರಿಯಾದಂತಹ ಉತ್ತರ ಏನಿದೆ ಅದು ಪೂನಾ ಕೌಲಿನ ಒಪ್ಪಂದ. ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಬ್ರಿಟಿಷ್ ಸರ್ಕಾರವು ಒಂದು ಮತೀಯ ತೀರ್ಪನ್ನು ಪ್ರಕಟ ಮಾಡುತ್ತೆ. ಇದರಂತೆ ಭಾರತದಲ್ಲಿ ನಿಮ್ನ ವರ್ಗದವರಿಗೂ ಮತ್ತು ಮುಸ್ಲಿಮರಿಗೂ ಪ್ರತ್ಯೇಕ ಮತದಾರರ ವರ್ಗವನ್ನು ನೀಡಿತು. ಈ ಒಂದು ತೀರ್ಪು ಏನಿದೆ ಹಿಂದೂ ಸಮಾಜವನ್ನು ಒಡೆಯುವ ಯತ್ನವೆಂದು ಗಾಂಧೀಜಿಯವರು ಈ ತೀರ್ಪಿನ ವಿರುದ್ಧವಾಗಿ ಯರವಾಡ ಸೆರೆಮನೆಯಲ್ಲಿ ಉಪವಾಸವನ್ನು ಆರಂಭಿಸ್ತಾರೆ. ಗಾಂಧಿ ಮತ್ತು ನಿಮ್ನ ವರ್ಗದ ನಾಯಕರಾಗಿದ್ದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು 1932ರ ಸೆಪ್ಟೆಂಬರ್ 13ರಂದು ಪೂನಾ ಒಪ್ಪಂದ ಅಥವಾ ಪೂನಾ ಕೌಲಿನ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಈ ಮೂಲಕವಾಗಿ ಗಾಂಧೀಜಿ ಉಪವಾಸವನ್ನು ಹಿಂಪಡಿತಾರೆ. ಸ್ವದೇಶಿ ಚಳುವಳಿಯಿಂದ ಉಂಟಾದ ವಿವಿಧ ರೂಪಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಯೋಗಿಕತೆ ಮತ್ತು ಜನಪ್ರಿಯತೆಯ ಮಟ್ಟದಲ್ಲಿ ಅದ್ಭುತ ದೃಶ್ಯಗೋಚರ ಯಶಸ್ಸನ್ನು ಗಳಿಸಿತು? ಬಹಳ ಸರಳವಾಗಿ ಈ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳುವುದಾದರೆ, ಸ್ವದೇಶಿ ಚಳುವಳಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಭಾರತೀಯರು ಹೋರಾಟ ಮಾಡಿದಂತಹ ಒಂದು ವಿಷಯ ಯಾವುದಾಗಿತ್ತು ಅಂತ ಗಮನಿಸೋದಾಗೆ ಕೇಳಿದ್ದಾರೆ. 4 ಆಯ್ಕೆಗಳನ್ನು ನೀಡಿದ್ದಾರೆ. ವಿದೇಶಿ ವಸ್ತುಗಳ ಬಹಿಷ್ಕಾರ, ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಸಾರ್ವಜನಿಕ ಸಭೆಗಳು ಮತ್ತು ಮೆರವಣಿಗೆಗಳು, ವಿದೇಶಿ ವಸ್ತುಗಳು ಮತ್ತು ಮದ್ಯಗಳನ್ನು ಮಾರುವ ಅಂಗಡಿಗಳಿಗೆ ಮುತ್ತಿಗೆ ಹಾಕುವುದು, ಹೆಚ್ಚಿನ ಮೊತ್ತದ ರಾಜಕೀಯ ಕಾರ್ಯಕರ್ತರ ಬಂಧನ. ಸ್ನೇಹಿತರೆ, ನಮಗೆಲ್ಲ ತಿಳಿದಿರುವಂತೆ ಸ್ವದೇಶಿ ಚಳುವಳಿಯನ್ನು ಅಸಹಕಾರ ಚಳುವಳಿ ಅಂತಲೂ ಕರೆಯುತ್ತೇವೆ. 1921ರಿಂದ 22ರ ಅವಧಿಯಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಬ್ರಿಟಿಷರ ಆಡಳಿತಕ್ಕೆ ಸಹಕಾರವನ್ನು ನೀಡದೇ ಇರುವಂಥದ್ದು. ಪ್ರಶ್ನೆಯಲ್ಲಿಯೇ ಉತ್ತರ ಇದೆ. ಸ್ವದೇಶಿ ಚಳುವಳಿ ಅಂತೇಳಿದರೆ ವಿದೇಶಿ ವಸ್ತುಗಳ ಬಹಿಷ್ಕಾರ. ಹಾಗಾಗಿ ಈ 4 ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ವಿದೇಶಿ ವಸ್ತುಗಳ ಬಹಿಷ್ಕಾರವನ್ನು ಈ ಒಂದು ಘಟನೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಾಯಿತು. ನಾಲ್ಕನೆಯ ಪ್ರಶ್ನೆ, ತಂಜಾವೂರಿನ ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದಂತಹ ಚೋಳರ ಅರಸ ಯಾರು?
ಇದಕ್ಕೆ ಸರಿಯಾದಂತಹ ಉತ್ತರ ಏನಿದೆ, 1ನೇ ರಾಜರಾಜ ಚೋಳ. ಈ ತಂಜಾವೂರಿನಲ್ಲಿರುವಂತಹ ಬೃಹದೇಶ್ವರ ದೇವಾಲಯ ಏನಿದೆ, ದ್ರಾವಿಡ ಶೈಲಿಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಯುನೆಸ್ಕೋ ಗುರುತಿಸಿರುವಂತಹ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ತಂಜಾವೂರಿನ ಬೃಹದೇಶ್ವರ ದೇವಾಲಯವು ಸಮೇತ ಒಂದು. ಇದರ ನಿರ್ಮಾಣವನ್ನು ಮಾಡಿದವನು ಚೋಳರ ಪ್ರಸಿದ್ಧ ಅರಸನಾದಂತಹ 1ನೇ ರಾಜರಾಜ ಚೋಳ. ಈ ಕೆಳಗಿನ ಯಾವ ಮೊಘಲ್ ಅರಸ ತಂಬಾಕು ಬಳಕೆಯನ್ನು ನಿಷೇಧಿಸಿದನು? ಸರಿಯಾದಂತಹ ಉತ್ತರ ಜಹಾಂಗೀರ್. ಮೊಘಲ್ ಅರಸಮನೆತನಗಳಲ್ಲಿ ಬಂದಂತಹ 4ನೆಯ ಪ್ರಸಿದ್ಧ ದೊರೆ ಜಹಾಂಗೀರ್, ಅಕ್ಬರನ ಮಗ. 1605ರಿಂದ 1627ರವರೆಗೆ ಈತ ರಾಜ್ಯಭಾರವನ್ನು ಮಾಡ್ತಾನೆ. ಅಕ್ಬರನ ಕಾಲಕ್ಕೆ ಪೋರ್ಚುಗೀಸರು ಭಾರತಕ್ಕೆ ಪರಿಚಯಿಸಿದಂತಹ ವಸ್ತುಗಳಲ್ಲಿ ತಂಬಾಕು ಕೂಡ ಒಂದು. ಇದು ಯಥೇಚ್ಛ ಪ್ರಮಾಣದಲ್ಲಿ ಪೋರ್ಚುಗೀಸ್ ವ್ಯಾಪಾರಿಗಳು ಭಾರತದಲ್ಲಿ ಮಾರಾಟವನ್ನು ಮಾಡುವುದರ ಮೂಲಕ ಅಧಿಕ ಲಾಭವನ್ನು ಗಳಿಸ್ತಾ ಇರ್ತಾರೆ. ಅಕ್ಬರನ ಕಾಲದ ನಂತರ ಬಂದಂತಹ ಜಹಾಂಗೀರನು ಸಂಪೂರ್ಣವಾಗಿ ತಂಬಾಕು ಬಳಕೆಯನ್ನು ತನ್ನ ಒಂದು ಸಾಮ್ರಾಜ್ಯದಲ್ಲಿ ನಿಷೇಧವನ್ನು ಮಾಡ್ತಾನೆ. ಹೀಗಾಗಿ ತಂಬಾಕು ಬಳಕೆಯನ್ನು ನಿಷೇಧ ಮಾಡಿದಂಥ ಮೊಘಲ್ ಅರಸ ಜಹಾಂಗೀರ್. ವಿಜಯನಗರದ ಯಾವ ಅರಸ ಚೀನಾದ ಸಾಮ್ರಾಟನ ಬಳಿಗೆ ತನ್ನ ರಾಯಭಾರಿಯನ್ನು ಕಳುಹಿಸಿದ್ದನು? 1ನೇ ಬುಕ್ಕರಾಯ ಸರಿಯಾದ ಉತ್ತರ. 1ನೇ ಬುಕ್ಕರಾಯ ಅಥವಾ ಬುಕ್ಕರಾಯ ಎಂದು ಕರೆಯಲ್ಪಡುವಂಥ ಈತ ವಿಜಯನಗರದ ಸಂಗಮ ವಂಶದಲ್ಲಿ ಬಂದಂತಹ ಪ್ರಮುಖ ಅರಸ. ಈತನು ಮೊದಲ ಬಾರಿಗೆ ಚೀನಾದ ಸಾಮ್ರಾಟನ ಬಳಿಗೆ ತನ್ನ ರಾಯಭಾರಿಯನ್ನ ಕಳುಹಿಸಿರ್ತಾನೆ. ಮುಂದಿನ ಪ್ರಶ್ನೆ, ಭಾರತಕ್ಕೆ ಭೇಟಿ ನೀಡಿದ ಚೀನಾ ಯಾತ್ರಿಕರು ಆ ಕಾಲದ ಕೆಲವು ಘಟನೆಗಳ ಬಗ್ಗೆ ಮಾಡಿರುವ ನಮೂದುಗಳು ವಿವಿಧ ಸಾಮ್ರಾಜ್ಯಗಳ ಕಾರ್ಯವೈಖರಿಯ ಬಗ್ಗೆ ಅಮೂಲ್ಯವಾದ ಒಳನೋಟಗಳನ್ನು ಒದಗಿಸುತ್ತವೆ. ಅಂತಹವರಲ್ಲಿ ಭಾರತಕ್ಕೆ ಭೇಟಿ ನೀಡಿದಂತಹ ಮೊದಲ ಚೀನಾ ಯಾತ್ರಿಕ ಯಾರು? ಸರಿಯಾದ ಉತ್ತರ ಫಾಹಿಯಾನ್. ಈತನು 2ನೇ ಚಂದ್ರಗುಪ್ತನ ಕಾಲಕ್ಕೆ ಭಾರತಕ್ಕೆ ಆಗಮಿಸಿರ್ತಾನೆ. ಹಾಗಾಗಿ ಈತನ ಕಾಲಾವಧಿಯನ್ನು ನಾವು ಕ್ರಿಸ್ತಶಕ 380ರಿಂದ 415ರ ಅವಧಿಯಲ್ಲಿ ಭಾರತಕ್ಕೆ ಈತ ಭೇಟಿ ನೀಡಿರ್ತಾನೆ. ಹೀಗಾಗಿ ಭಾರತಕ್ಕೆ ಭೇಟಿ ನೀಡಿದಂಥ ಮೊದಲ ಚೀನಾ ಯಾತ್ರಿಕ ಫಾಹಿಯಾನ್. ಹರ್ಷವರ್ಧನನ ಕಾಲಕ್ಕೆ ಇದೇ ದೇಶದಿಂದ ಬಂದಂತಹ ಮತ್ತೊಬ್ಬ ಯಾತ್ರಿಕ ಯುಯೆನ್ತ್ಸಾಂಗ್. ಆದರೆ ಮೊದಲು ಬಂದವನು ಫಾಹಿಯಾನ್, ನಂತರ ಯುಯೆನ್ತ್ಸಾಂಗ್. ಭಾರತದಲ್ಲಿನ ಬ್ರಿಟಿಷರ ಸಾರ್ವಭೌಮತ್ವಕ್ಕಾಗಿ ಫ್ರೆಂಚರು ಹಾಕಿದ ಸವಾಲು ಈ ಕೆಳಗಿನ ಯಾವ ಯುದ್ಧದೊಂದಿಗೆ ಕೊನೆಗೊಂಡಿತು? ಸರಿಯಾದಂತಹ ಉತ್ತರ ವಾಂಡಿವಾಶ್ ಕದನ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಭಾರತದಲ್ಲಿ ಪ್ರಾಬಲ್ಯವನ್ನು ಗಳಿಸಬೇಕು ಅನ್ನುವಂತಹ ಕಾರಣಕ್ಕೆ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ 3 ಕರ್ನಾಟಿಕ್ ಯುದ್ಧಗಳು ನಡೀತವೆ. ಈ 3ನೇ ಕರ್ನಾಟಿಕ್ ಯುದ್ಧವು ನಡೆಯಲಿಕ್ಕೆ 1756ರಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ನಡೆದಂತಹ ಸಪ್ತವಾರ್ಷಿಕ ಯುದ್ಧದ ಪರವಾಗಿ 3ನೇ ಕರ್ನಾಟಿಕ್ ಯುದ್ಧ ಭಾರತದಲ್ಲಿ ಜರುಗಿತು. ಆದರೆ ಫ್ರೆಂಚರು ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷರಿಗೆ ಸೋಲುವ ಮೂಲಕ ಭಾರತದಲ್ಲಿ ತಮ್ಮೆಲ್ಲ ಶಕ್ತಿಯನ್ನು ಕಳೆದುಕೊಂಡರು. ಹೀಗಾಗಿ ಬ್ರಿಟಿಷರೊಂದಿಗೆ ಭಾರತದ ಸಾರ್ವಭೌಮತ್ವಕ್ಕಾಗಿ ಸ್ಪರ್ಧಿಸುವಂತಹ ನಿರ್ಧಾರವನ್ನು ಫ್ರೆಂಚರು ಕೈಬಿಟ್ಟರು. 9ನೆಯ ಪ್ರಶ್ನೆ, ಗೊರಿಲ್ಲಾ ಸಮರದ ಮರಾಠ ಯುದ್ಧ ತಂತ್ರಗಳನ್ನು ಈ ಕೆಳಗಿನ ಯಾರಿಂದ ಎರವಲು ಪಡೆಯಲಾಯಿತು? ಸರಿಯಾದ ಉತ್ತರ ಮಲ್ಲಿಕ್ ಅಂಬರ್. ನಮಗೆಲ್ಲ ತಿಳಿದಿರುವಂತೆ ಶಿವಾಜಿ ಗೊರಿಲ್ಲಾ ಮಾದರಿಯ ಯುದ್ಧ ಕಲೆಯನ್ನು ಕಲಿಯೋದರಲ್ಲಿ ಅತ್ಯಂತ ಪ್ರಸಿದ್ಧನಾಗಿರ್ತಾನೆ. ಈ ಮಲ್ಲಿಕ್ ಅಂಬರ್ ಯಾರು ಅಂತ ನೋಡೋದಾದರೆ ಭಾರತದ ಡೆಕ್ಕನ್ ಪ್ರದೇಶದಲ್ಲಿ ಇಥೋಪಿಯನ್ ಮಿಲಿಟರಿಯ ನಾಯಕನಾಗಿರ್ತಾನೆ. ಈತ ಗೆರಿಲ್ಲಾ ಯುದ್ಧದಲ್ಲಿ ಅತ್ಯಂತ ಪ್ರವೀಣನಾಗಿದ್ದು ಈತನ ಸಹಾಯದಿಂದ ಶಿವಾಜಿಯ ತಂದೆ ಮತ್ತು ಮರಾಠ ಅನೇಕ ಅರಸರು ಈ ಒಂದು ಸಮರ ಕಲೆಯನ್ನು ಕಲಿತಿರ್ತಾರೆ. ಈ ಕೆಳಗಿನ
ದೆಹಲಿ ಸುಲ್ತಾನರಲ್ಲಿ ದತ್ತಿಯಲ್ಲಿ ಅಧಿಕ ಮೊತ್ತದ ಹಣವನ್ನು ನೀಡಿದ್ದು ಲಾಖ್ ಬಕ್ಷ್ ಎಂದು ಖ್ಯಾತನಾದವನು ಯಾರು? ಸರಿಯಾದಂತಹ ಉತ್ತರ ಕುತುಬುದ್ದೀನ್ ಐಬಕ್. ಲಾಖ್ ಬಕ್ಷ್ ಎಂದರೆ ಲಕ್ಷಗಳ ದಾನಿ ಎಂದು ಅರ್ಥ. ದಾನವನ್ನು ನೀಡೋದರಲ್ಲಿ ಕುತುಬುದ್ದೀನ್ ಐಬಕ್ ಅತ್ಯಂತ ಪ್ರಸಿದ್ಧನಾಗಿದ್ದು ಈತನು ಲಕ್ಷಗಳಾದಿಯಲ್ಲಿ ದಾನವನ್ನು ನೀಡ್ತಾ ಇದ್ದರಿಂದ ಈತನಿಗೆ ಲಾಖ್ ಬಕ್ಷ್ ಎನ್ನುವಂತಹ ಬಿರುದು ಸಹ ಇತ್ತು. ಗಜ್ನಿ ಮೊಹಮ್ಮದನ ಆಕ್ರಮಣ ಎದುರಿಸಿದವರಲ್ಲಿ ಮೊದಲ ಭಾರತೀಯ ರಾಜ ಯಾರು? ಸರಿಯಾದಂತಹ ಉತ್ತರ ಶಕ ದೊರೆ ಜೈಪಾಲ್. ಈತ ಮುಲ್ತಾನಿನ ದೊರೆಯಾಗಿದ್ದು ಗಜ್ನಿ ಮೊಹಮ್ಮದನು ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡಾಗ ಮುಲ್ತಾನಿನ ದೊರೆಯಾದಂತಹ ಜೈಪಾಲ ಮೊದಲ ಬಾರಿಗೆ ಈತನನ್ನು ಎದುರಿಸಬೇಕಾಯಿತು. ಈ ಜೈಪಾಲನು ಗಜ್ನಿ ಮೊಹಮ್ಮದನ ವಿರುದ್ಧವಾಗಿ ಸೋಲನ್ನು ಅನುಭವಿಸ್ತಾನೆ. ಹೀಗಾಗಿ ಭಾರತದಲ್ಲಿ ಮೊದಲು ಎದುರಾದಂತಹ ರಾಜ ಗಜ್ನಿಗೆ ಶಕ ದೊರೆ ಜೈಪಾಲ. ಮೊದಲನೇ ಪಾಣಿಪಟ್ ಕದನ ಬಾಬರ್ನಿಂದ ಸೋಲಿಸಲ್ಪಟ್ಟವರು ಯಾರು? ಸರಿಯಾದ ಉತ್ತರ ಇಬ್ರಾಹಿಂ ಲೋದಿ. ಬಾಬರನಿಗೂ ಮತ್ತು ಇಬ್ರಾಹಿಂ ಲೋದಿಗೂ ಮೊದಲನೇ ಪಾಣಿಪಟ್ ಕದನ ನಡೆಯುತ್ತೆ 1526ರಲ್ಲಿ. ಈ ಒಂದು ಪಾಣಿಪಟ್ ಕದನದಲ್ಲಿ ಬಾಬರನು ಇಬ್ರಾಹಿಂ ಲೋದಿಯನ್ನು ಸಂಪೂರ್ಣವಾಗಿ ಸೋಲಿಸಿ ಕೊಲ್ಲುವುದರ ಮೂಲಕ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು 1526ರಲ್ಲಿ ಸ್ಥಾಪನೆಯನ್ನು ಮಾಡ್ತಾನೆ. ಹೀಗಾಗಿ ಮೊದಲನೇ ಪಾಣಿಪಟ್ ಕದನ ಏನಿದೆ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆಗೆ ಭಾರತದಲ್ಲಿ ಅಡಿಪಾಯವನ್ನು ಹಾಕಿಕೊಟ್ಟಂತಹ ಒಂದು ಕದನವಾಗಿದೆ. ಈ ಒಂದು ಯುದ್ಧದಲ್ಲಿ ಸೋತವನು ಇಬ್ರಾಹಿಂ ಲೋದಿ. ಈತ ಲೋದಿ ವಂಶದ ಕೊನೆಯ ದೊರೆಯಾಗಿದ್ದಾನೆ. ವೀರಶೈವ ಧರ್ಮದ ಸಂಸ್ಥಾಪಕರಾದಂತಹ ಶ್ರೀ ಬಸವೇಶ್ವರರು ಯಾವ ರಾಜವಂಶದ ಆಸ್ಥಾನದಲ್ಲಿ ಇದ್ದರು? ಸರಿಯಾದ ಉತ್ತರ ಕಲ್ಯಾಣಿ ಚಾಲುಕ್ಯರು. 12ನೇ ಶತಮಾನದಲ್ಲಿ ವಚನ ಚಳುವಳಿಯ ನೇತಾರರಾದಂತಹ ಬಸವಣ್ಣನವರು ಬಿಜ್ಜಳ ಎಂಬ ಅರಸನ ಬಳಿ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಹೀಗಾಗಿ ಅವರು ಇದ್ದಂತಹ ರಾಜವಂಶ ಕಲ್ಯಾಣಿ ಚಾಲುಕ್ಯರು. ಇಸ್ಲಾಂ ಧರ್ಮದ ನಿಯಮಗಳನ್ನು ಸಂಗ್ರಹಿಸಲಾದಂತಹ ಫತ್ವಾಯಿ ಆಲಂಗಿರಿ ಎಂಬ ಪುಸ್ತಕವನ್ನು ಯಾವ ಮೊಘಲ್ ದೊರೆ ಪರಿಚಯಿಸಿದನು? ಸರಿಯಾದ ಉತ್ತರ ಔರಂಗಜೇಬ್. ಮೊಘಲ್ ರಾಜಮನೆತನದಲ್ಲಿ ಕೊನೆಯ ಅತ್ಯಂತ ಪ್ರಸಿದ್ಧ ಅರಸ ಔರಂಗಜೇಬ್. ಈತ ಸುನ್ನಿ ಮುಸ್ಲಿಂ ಪಂಗಡಕ್ಕೆ ಸೇರಿದವನಾಗಿದ್ದು ಅನೇಕ ಇಸ್ಲಾಂ ಧರ್ಮದ ನೀತಿ ನಿಯಮಗಳನ್ನು ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಏರಲ್ಪಡ್ತಾನೆ. ಅದರಲ್ಲಿ ಸಂಪೂರ್ಣ ಮದ್ಯ ನಿಷೇಧ ಇರಬಹುದು. ಹೀಗಾಗಿ ಇಸ್ಲಾಂನ ತತ್ವಗಳನ್ನು ಆಡಳಿತದಲ್ಲಿ ಈತ ಬಳಕೆಯನ್ನು ಮಾಡಿಕೊಳ್ತಾನೆ. ಹೀಗಾಗಿ ಫತ್ವಾ ಅಂತೇಳಿದರೆ ಆತ ನೀಡಿದಂತಹ ಆಜ್ಞೆಗಳು. ಹೀಗಾಗಿ ಫತ್ವಾಯಿ ಆಲಂಗಿರಿ ಎಂಬ ಪುಸ್ತಕವನ್ನು ಪರಿಚಯಿಸಿದಂತಹ ಮೊಘಲ್ ದೊರೆ ಔರಂಗಜೇಬ್. ಬಹಮನಿ ಸಾಮ್ರಾಜ್ಯದ ಪತನದ ನಂತರ ಸ್ವತಂತ್ರವಾದಂತಹ ಮೊದಲ ರಾಜವಂಶ ಯಾವುದು? ಸರಿಯಾದ ಉತ್ತರ ಬಿರಾರ್ನ ಇಮಾಮ್ ಶಾಹಿಗಳು. ಬಹಮನಿ ಸುಲ್ತಾನರಲ್ಲಿ ಅತ್ಯಂತ ಪ್ರಸಿದ್ಧನಾದಂತಹ ಪ್ರಧಾನಮಂತ್ರಿ ಮೊಹಮ್ಮದ್ ಗವಾನ್. ಈತನ ಮರಣಾನಂತರ ಬಹಮನಿ ಸಾಮ್ರಾಜ್ಯವು ಅನೇಕ ಸ್ವತಂತ್ರ ರಾಜ್ಯಗಳಾಗಿ ವಿಂಗಡಣೆಯಾಗುತ್ತೆ. ಪ್ರಮುಖವಾಗಿ 5 ಪ್ರತ್ಯೇಕ ಸ್ವತಂತ್ರ ರಾಜ್ಯಗಳಾಗಿ ರೂಪುಗೊಳ್ತವೆ. ಅಹಮದ್ ನಗರದ ನಿಜಾಂ ಶಾಹಿಗಳು, ಬಿರಾರ್ನ ಇಮಾಮ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿಗಳು, ಗೋಲ್ಕೊಂಡಾದ ಕುತುಬ್ ಶಾಹಿಗಳು ಮತ್ತು ಬಿಜಾಪುರದ ಆದಿಲ್ ಶಾಹಿಗಳು. ಕ್ರಿಸ್ತಶಕ 1484 ಇದೇ ಮೊದಲು ಸ್ವತಂತ್ರ ರಾಜ್ಯವಾಗಿ ಘೋಷಣೆಯನ್ನು ಮಾಡಿಕೊಂಡಿದ್ದು. ಹೀಗಾಗಿ ಬಹಮನಿ ಸಾಮ್ರಾಜ್ಯದ ಪತನದ ನಂತರ ಸ್ವತಂತ್ರವಾದಂತಹ ಮೊದಲ ರಾಜವಂಶ ಬಿರಾರ್ನ ಇಮಾಮ್ ಶಾಹಿಗಳು. ಇವರ ನಂತರ ಬಿಜಾಪುರದ ಆದಿಲ್ ಶಾಹಿಗಳನ್ನು ಕಾಣುತ್ತೇವೆ. ಸ್ನೇಹಿತರೆ, ಇದಾಗಿತ್ತು ನಮ್ಮ 2018ರ SDA ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದಂತಹ ಇತಿಹಾಸ ಪ್ರಶ್ನೆಗಳ ವಿಶ್ಲೇಷಣಾತ್ಮಕ ಸಂಪೂರ್ಣ ಮಾಹಿತಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀವಿ. ಹಾಗಾಗಿ ದಯವಿಟ್ಟು ನಮ್ಮ ಪ್ರಯತ್ನ ಇಷ್ಟವಾಗಿದ್ದಲ್ಲಿ
ನಮ್ಮ ಈ ಒಂದು MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.